ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ ಬ್ಯಾಂಗ್ಳೂರಿಂದ. ಅವನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಅಂದರೆ ಅವನಿಗೇನು ಹಾಲಿಡೇಸ್ ಇಲ್ಲ. ಅವ್ರ ಸರ್ರು ಫಾರಿನ್ ಹೋಗ್ತಾ ಇದ್ದಾರಂತೆ. ಅದಕ್ಕೇ ಇವನು ಕರೆದ್ರಂತೆ ಬನ್ನಿ ಹೋಗೋಣ ಅಂತ. ಬಟ್ ಇವನು ಊರಲ್ಲಿ ಪೂಜೆ ಇದೆ, ಅಂದರೆ ಪಂಚಮಿ ಮಾಡ್ತಾರಲ್ವಾ, ಪಂಚಮಿ ಇದೆ ಸ್ಯಾಟರ್ಡೆ. ಅದಕ್ಕೇ ಏನಪ್ಪ ಚುನಿ ನೀನು ಮಾತಾಡ್ತೀಯಾ? ಮಾತಾಡು. ಅದಕ್ಕೇನೆ ಮಾತಾಡು. ಇವನೇನು ಗೊತ್ತಾ, ಅಲ್ಲಿ ರೆಡ್ ಕಲರ್ ಇದು ಕಾಣಿಸುತ್ತಲ್ವ, ಬಟನ್ ಕಾಣಿಸುತ್ತಲ್ವ, ಅದನ್ನು ಪ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ. ಅದಕ್ಕೇ ಅಮ್ಮ ನಾಳೆ ಹೋಗ್ತೀವಿ ಊರಿಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತಲ್ವ ಪಂಚಮಿಗೆ. ಅದಕ್ಕೆ ನಾನು ಇನ್ನೊಂದು 2 ಡೇಸ್ ಇರಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಕೂಡ ಇಲ್ವಲ್ಲ, ಅವರು ಇನ್ನೂ ಬಂದಿಲ್ಲ ಕುಂಭಮೇಳದಿಂದ. ಅದಕ್ಕೇ ಇರಿ ಅಂತ ಹೇಳ್ತಾ ಇದ್ದೀನಿ. ನೋಡಬೇಕು ನನ್ನ ತಮ್ಮ ಬಂದಮೇಲೆ ಏನು ಡಿಸೈಡ್ ಆಗುತ್ತೆ ಅಂತ. ಅವನ್ನ ಕೇಳಬೇಕು, ಇನ್ನೊಂದು 2 ಡೇಸ್ ಇಲ್ಲೇ ಇರಿ ಅಂತ. ಅವನು ಏನು ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಅವನೇನಾದರೂ ಇಲ್ಲ ಹೋಗಲೇಬೇಕು ಅಂತಂದರೆ ನಾಳೆ ಹೊರಡ್ತಾರೆ ಊರಿಗೆ. ಇನ್ನು ಇವಾಗ ತಿಂಡಿ ರೆಡಿ ಮಾಡಬೇಕು. ತಿಂಡಿಗೆ ನೀರು ದೋಸೆ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ನಾನು ಮಾಡಲ್ಲ, ಅಮ್ಮ ಮಾಡ್ತಾರೆ. ಏಕೆಂದರೆ ಅಮ್ಮ ಮಾಡಿದ್ರೆ ಕಹಿ ಇರಲ್ಲ, ಚೆನ್ನಾಗಿರುತ್ತೆ. ಮತ್ತು ಆ ಥರಗೂ ತಿನ್ನಿಸ್ಬೇಕಲ್ವ, ಇನ್ನು ಕಹಿ ಇದ್ದರೆ ಅವನು ತಿನ್ನೋದಿಲ್ಲ. ಅದಕ್ಕೇ ಅಮ್ಮ ಮಾಡಿದ್ರೆ ಕಹಿ ಏನಿರೋದಿಲ್ಲ, ಅವ್ನು ತಿಂತಾನೆ ಅಂತ ಹೇಳಿಬಿಟ್ಟು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಮುಂಚೆ ಎಲ್ಲ ತಿಂತಾ ಇರಲಿಲ್ಲ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಅಂದರೆ ನನಗೆ ಆಗ್ತಾ ಇರಲಿಲ್ಲ. ಬಟ್ ಅಮ್ಮ ಮಾಡೋದು ಅಷ್ಟೇನು ಕಹಿ ಇರೋದಿಲ್ಲ, ತಿನ್ಬೋದು. ಹಾಗಾಗಿ ಇವಾಗ ನಾನು ಕೂಡ ಇಷ್ಟಪಟ್ಟು ತಿಂತೀನಿ. ಇನ್ನೇನು ಇವಾಗ ತಿಂಡಿ ಅಂದರೆ ನೀರು ದೋಸೆ ನಾನು ಮಾಡ್ತೀನಿ, ಅಮ್ಮ ಹಾಗಲಕಾಯಿ ಪಲ್ಯ ಮಾಡ್ತಾರೆ. ಇನ್ನೇನು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ ಇವಾಗ. ಮತ್ತು ಆ ಥರವನ್ನ ಸ್ಕೂಲ್ಗೆ ರೆಡಿ ಮಾಡಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ರೆಡಿ ಆಯ್ತು ಇವಾಗ. ಆ ಥರವೂ ಕೂಡ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇನ್ನೇನು ರೆಡಿ ಮಾಡ್ದು. ಇನ್ನೇನು ಹೊರಡ್ತಾ ಇದ್ದಾನೆ ಇವಾಗ. ಶೂ ಹಾಕೊಳಕ್ಕೆ ಹೋದ. ಶೂ ಹಾಕ್ತಾ ಇದ್ದೀನಿ. ಏನು ಆ ಥರನ ಸ್ಕೂಲಿಗೆ ಬಿಟ್ಟು ಇವಾಗ ಚಿಕನ್ ಅಂಗಡಿಗೆ ಬಂದೆ, ಚಿಕನ್ ತೊಗೊಂಡು ಹೋಗೋಣ ಅಂತ. ಇವತ್ತು ಹೊಸ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನಲ್ಲಿ. ನೋಡಬೇಕು ಹೇಗಾಗುತ್ತೆ ಅಂತ. ಇನ್ನು ಮನೆಗೆ ಬಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದು ಮಡಚಬೇಕಿತ್ತು. ಅಮ್ಮನೇ ಮಡಿಸ್ತಾ ಇದ್ರು ತಕ್ಷಣ ಮಲಗಿಸ್ಬಿಟ್ಟು. ಬಟ್ ಅಷ್ಟೆಲ್ಲ ಅವನು ಎದ್ದುಬಿಟ್ಟಿದ್ದ, ಅದಕ್ಕಾಗಿ ಅಮ್ಮ ಅವನ್ನ ತೂಗ್ತಾಯಿದ್ರು. ಅದಕ್ಕೆ ನಾನೇ ಏನು ಮಡ್ಚೋಣ ಅಂತ ಅಂದ್ಬಿಟ್ಟು ಬಂದೆ. ಅಷ್ಟರಲ್ಲಿ ಮತ್ತೆ ಎದ್ದು ಅಳ್ತಾ ಇದೆ, ಯಾಕೋ ಮಲ್ಕೊಳ್ಳಿಲ್ಲ. ಅದಕ್ಕೆ ನೋಡೋಣ ಫೀಡ್ ಮಾಡಿಸಿ ಮಲಗಿಸೋಣ ಅಂತ ಎತ್ಕೊಂಡು ಬಂದು ಫೀಡ್ ಮಾಡಿಸಿ ಮಲಗಿಸಿ ಮತ್ತೆ ಇವಾಗ ಸ್ವಲ್ಪ ಬಟ್ಟೆಗಳೆಲ್ಲ ಮಡಿಸ್ದೆ ಅಲ್ವಾ, ಅದನ್ನು ಜೋಡಿಸ್ತಾ ಇದ್ದೀನಿ. ಇನ್ನು ಬಟ್ಟೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತೆ ಚಿಕನ್ ಮಾಡಬೇಕು ಇವಾಗ. ಇವಾಗ ಚಿಕನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಬೇಡ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಬಟ್ ಯಾಕೋ ಖಾರ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ 1 ಮೆಣಸಿನ್ಕಾಯಿನ ತೆಗೆದಿಟ್ಬಿಟ್ಟೆ, 3 ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದು ಆ್ಯಕ್ಚುಲಿ ನಾನು 1 kg ಮಾಡ್ತಾ ಇರೋದು. ಅದಕ್ಕೆ ನಾನು 1 ದಪ್ಪಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ಹಸಿಮೆಣ್ಸಿನ್ಕಾಯಿ 3, ಮೆಣಸು ಬಂದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಫಸ್ಟು ಒಂದು ಸಲ ನೀರು ಹಾಕ್ತೇನೆ ಹಾಗೆ ರುಬ್ಕೊಳ್ಳಿ. ಅದಾದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ಈ ಎಷ್ಟು ಐಟಮ್ಸ್ ಇಟ್ಕೊಂಡು ನೀವು ಈ ಚಿಕನ್ ರೆಸಿಪಿನ ಆರಾಮಾಗಿ ಮಾಡ್ಕೊಬೋದು. ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ನಾನು ಇದನ್ನು ಮಾಡ್ತಾ ಇರೋದು ಫಸ್ಟ್ ಟೈಮು. ಬಟ್ ಇದು ನಮ್ಮ ಅಮ್ಮನ ಫ್ರೆಂಡ್ ಮಾಡಿದ್ರಲ್ಲ, ಅವಾಗ ಒಂದು ಸಲ ತಿಂದಿದ್ದೆ, ಇಷ್ಟ ಆಗಿ ಅವ್ರ ಹತ್ರ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿ ಮಾಡಿದೆ, ಯಾಕೆಂದರೆ ಪೂರ್ತಿ ಎಲ್ಲ ಚಿಕನ್ ಅಂದರೆ ಚಿಕನ್ನೆಲ್ಲ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ರೆ ಏನು ಗೊತ್ತಾ, ಚಿಕನ್ದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲು ಅಂದರೆ ಹೋಗುತ್ತೆ. ಅದಕ್ಕೆ ಅರಿಶಿನ ಹಾಕ್ಕೊಬೇಕು.
ಹಾಕ್ಕೊಬೇಕು. ಅರಿಶಿನ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಚಿಕನ್ನು ನೀರು ಬಿಟ್ಕೊಳ್ಳುತ್ತಲ್ವ, ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಪೂರ್ತಿ ಸೀದೋಗಬೇಕು, ಅಷ್ಟು ಹೊತ್ತು ನೀಟಾಗಿ ಚಿಕನ್ನ ಫ್ರೈ ಮಾಡಿ. ಇನ್ನೇನು ಇವಾಗ ಅದು ಫ್ರೈ ಎಲ್ಲ ಆಯಿತು, ನೀಟಾಗಿ ಫ್ರೈ ಆಯಿತು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಅದು ರುಬ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಅದೇ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಒಂದು ಸಲ ಹಾಗೇ ಮಿಕ್ಸ್ ಮಾಡಾದ ನಂತರ ನೀವು ಉಪ್ಪನ್ನ ಆಲ್ರೆಡಿ ಹಾಕ್ಕೊಂಡಿರ್ತೀರ ಅಲ್ವಾ, ಅಂದರೆ ಚಿಕನ್ಗೆ ಹಾಕ್ಕೊಂಡಿರ್ತೀರ. ಆಮೇಲೆ ಬೇಕಾದರೆ ನೀವು ಲಾಸ್ಟಲ್ಲಿ ಅದು ನೋಡ್ಕೊಂಬಿಟ್ಟು ನೀವು ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಮಾಡ್ತಿರೋದು ಡ್ರೈ ಮಾಡ್ತಿರೋದು, ಹಾಗಾಗಿ ಸ್ಟಾರ್ಟಿಂಗ್ ಹಾಕಿದ್ನಲ್ವ ಅದೇ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೋಡಿ ಎಷ್ಟು ಅದು ಚಿಕನ್ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಅಂದರೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಅಂದರೆ ನಾನೇನು ಮಾಡ್ತೀನಿ ಅಂದರೆ ಕಡಿಮೆ ಉರಿಲಿ ಇಟ್ಕೊಂಡ್ಬಿಡ್ತೀನಿ. ಕಡಿಮೆ ಉರಿಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ, ಚಿಕನ್ ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಉರಿಲಿ ಇಟ್ಟಿದ್ರೆ ನೀರೆಲ್ಲ ಪೂರ್ತಿ ಸೀದೋಗ್ಬಿಡುತ್ತೆ, ಮತ್ತು ಚಿಕನ್ನು ಕೂಡ ಬೆಂದಿರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಅದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ಟು ಕಡಿಮೆನೇ ಹಾಕ್ಕೊಳ್ಳಿ ನೀರು. ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೂ ಒಂಥರ ಆಗಿಬಿಡುತ್ತೆ. ನೀರು ಹಾಕ್ಕೊಂಬಿಟ್ಟು ಅದನ್ನು ಕಡಿಮೆ ಉರಿಲಿ ಇಟ್ಕೊಂಬಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಒಂದು ರೆಸಿಪಿನ. ನನ್ನ ತಮ್ಮನಿಗೂ ಕೂಡ ಇಷ್ಟ, ಏಕೆಂದರೆ ಅವನು ಕೂಡ ತಿಂದಿದ್ನಲ್ವ. ಅದಕ್ಕೇ ಆಂಟಿನ ಕೇಳಿ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ ಅವನು ಮಾಡು ಚೆನ್ನಾಗಿರುತ್ತೆ ಅಂತ ಅಂದಿದ್ದಾನೆ. ಬಟ್ ನಾನು ಮಾಡಿದ್ದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವನೇ ರೇಟಿಂಗ್ಸ್ ಕೊಡಬೇಕು ಇವತ್ತು. ನೋಡೋಣ ಏನು ಹೇಳ್ತಾನೆ ಅಂತ. ಇನ್ನೇನು ಇವಾಗ ಇದನ್ನ ಮುಚ್ಚಿಟ್ಬಿಡ್ತೀನಿ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಕಡಿಮೆ ಉರಿ ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಜಾಸ್ತಿ ಉರಿಲಿ ಇಟ್ಬಿಟ್ರೆ ಚೆಕ್ ಮಾಡ್ತಾನೇ ಇರಬೇಕಾಗುತ್ತೆ, ಅಂದರೆ ಅದು ತಳ ಹತ್ಬಿಟ್ರೆ ಅಂತ. ಬಟ್ ಕಡಿಮೆ ಉರಿ ಇಟ್ಟರೆ ಏನಾಗುತ್ತೆ ಅಂದರೆ ಪದೇ ಪದೇ ಹೋಗಿ ನೋಡೋ ಅವಶ್ಯಕತೆ ಇರಲ್ಲ. ಅದು ಬೇಗ ತಳ ಹಿಡಿಯೋದಿಲ್ಲ. ಅದು ಬೇಯೋ ಅಷ್ಟರಲ್ಲಿ ಮತ್ತು ಪಾಪುಗೆ ಮೊಟ್ಟೆ ತಿನ್ಸೋಣ ಅಂತ ಬಂದೆ. ಇತ್ತೀಚಿಗಂತೂ ತುಂಬಾ ಹಠ ಮಾಡ್ತಾನೆ ತಿನ್ನೋದಕ್ಕೆ. ಸ್ವಿಚ್ ಹತ್ರ ಕರ್ಕೊಂಡೋದ್ರೆ ಮಾತ್ರ ತಿಂತಿದ್ದಾನೆ ಇತ್ತೀಚೆಗೆ. ಇನ್ನೇನು ಚಿಕನ್ ನೋಡಿ ಬೇಯ್ತಾ ಇದೆ. ಅದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಮಧ್ಯ ತಿರುಗಿಸ್ಕೊತಾ ಇರಿ. ಇನ್ನೇನು ಚಿಕನ್ ಆಯಿತು. ಇವಾಗ ಅಥರ್ವನ ಕರ್ಕೊಂಬರಕ್ಕೆ ಹೋಗಬೇಕು. ನಾನು ಇದನ್ನು ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಗ್ರೇವಿ ಇಟ್ಕೊಬೋದು. ನಾನು ಪೂರ್ತಿ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಟೈಮೇ ಆಗೋಯಿತು ನೋಡಿ. ಬೆಳಗ್ಗೆ 9:30 ಅವನು ಹೋದರೆ ಮಧ್ಯಾಹ್ನ 11:30 ಬಂದುಬಿಡ್ತಾನೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಟೈಮು. ಆವಾಗಲೇ ಆಲ್ರೆಡಿ 1:45 ಆಗಿದೆ, 1/4 ಗಂಟೆ ಲೇಟೇ ಆಗಿದೆ. ಇನ್ನೇನು ಇವಾಗ ಹೋಗಿ ಅಥರ್ವನ ಕರ್ಕೊಂಬರ್ತೀನಿ. ಕರ್ಕೊಬಂದು ಅವನಿಗೂ ಊಟ ತಿನ್ನಿಸಿ ಮಲಗಿಸ್ಬೇಕು, ಮತ್ತು ನಾವು ಎಲ್ಲ ಊಟ ಮಾಡಬೇಕು. ತಕ್ಷಕ್ಕೆ ಮೊಟ್ಟೆ ತಿನ್ನಿಸಿದ್ದೆ, ಹಂಗಾಗಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವ್ನಿಗೇನಾದರೂ ಬೇರೆ ಮಾಡಿ ತಿನ್ನಿಸ್ತೀನಿ. ಇನ್ನು ಇವಾಗ ಹೋಗಿ ಅಥರ್ವನ ಕರ್ಕೊಂಬರ್ತೀನಿ. ನಾನು ರೆಡಿ ಆಯಿತು ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ನೋಡೋಣ ಟೇಸ್ಟು ಹೇಗಿದೆ ಅಂತ, ಹೇಗಾಗಿದೆ ಚಿಕನ್ ಅಂತ ಟ್ರೈ ಮಾಡ್ತೀನಿ. ಸಾಕಾಗಿದೆ. ತುಂಬಾ ಸಿಂಪಲಾಗಿ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ಇರೋಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ಏನಾಗೈತಿ ಇವಾಗ? ಬ್ರೌನು ವಾಟರ್ ಬಾತ್ ತಗೋಬರೋ. ನಾನ್ ತರಲ್ಲ. ಅದೇ ಚೆನ್ನಾಗಿ ತಗೋ. ಯಾಕೆ ಬೇಡ? ಮಾಮ ಬರ್ತಾವನೆ. ಕುನಿ ಮಾಮ ಬರ್ತಾವನೆ. ಹಾಕತಿ ಹಾಕಲ್ಲ. ನೀನೇ ತಾನೇ ಹಾಕೊಂಡಿದ್ದೀವಾಗ
ಏನ್ ಮಾಡ್ತಿದ್ಯಾ ಅಥರ್ವ? ಏನ್ ಮಾಡ್ತಿದ್ಯಾ? ಫೋಟೋ ತೆಗಿತೀಯಾ? ರೈಮ್ಸ್ ಹೇಳ್ಬಿಡಿ ಯಾವ್ದಾದ್ರು ಒಂದು. ಅಥರ್ವ ಅಥರ್ವ ರೈಮ್ಸ್ ಹೇಳು. ಸರಿಯಾಗಿದೆ ಬಾ, ರೈಮ್ಸ್ ಹೇಳು. ಯಾವ ರೈಮ್ಸ್ ಹೇಳ್ತೀಯಾ? ರೈಮ್ಸ್ ಹೇಳು ಚಿನಿ. ಅಥರ್ವ ರೈಮ್ಸ್ ಹೇಳು ಯಾವ್ದಾದ್ರು. ಯಾವ ರೈಮ್ಸ್ ಹೇಳ್ತೀಯಾ? ರೈಮ್ಸ್ ಹೇಳು. ಹೇಳು. ಕರೆಕ್ಟಾಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು, ಇಲ್ಲಾಂದ್ರೆ ನೀ ವಿಡಿಯೋ ಮಾಡಲ್ಲ. ನಾನು ವಿಡಿಯೋ ಮಾಡಲ್ಲ. ಕರೆಕ್ಟಾಗಿ ಹೇಳು. ಹೇಳು ರೈಮ್ಸ್ ಹೇಳು. ರೈಮ್ಸ್ ಹೇಳು, ಕರೆಕ್ಟಾಗಿ ಹೇಳು, ಬೇಗ ಬೇಗ. ಅವ್ನು ಬಿಡ್ಸಲ್ಲ, ನೀನು ಹೇಳು. ಹೇಳು ಇವಾಗ ರೈಮ್ಸ್ ಹೇಳು. ಇವಾಗ ಹಿಂದೆ ಹಿಂದೆ ಹೇಳ್ಕೊಚ್ಚೆ ಹೇಳು. ಇದು ಕೊಡ್ತಾರೆ, ರೈಮ್ಸ್ ಕೊಡ್ತಾರೆ ಹೇಳು. ಇಲ್ಲಾಂದ್ರೆ ಆಫ್ ಮಾಡ್ತೀನಿ ವಿಡಿಯೋ ಇವಾಗ. ಹೇಳು ಮತ್ತೆ ಬೇಗ. ಆನೆ ಬಂತು, ಆನೆ ಯಾವು? ಆನೆ ಬಿಜಾಪುರ. ಆನೆ ಇಲಿ ಪತ್ತೆ ಬಂತು, ತಾಳಿ ಪತ್ತೆ ಬಂತು, ಕೊಬ್ಬರಿ ಪತ್ತೆ ಬಂತು, ಕೊಬ್ಬರಿ ಸಕ್ಕೆ ತಂದು, ಆನೆ ಮಕ್ಕಳ ತಂದೆ ತಂದು, ಆನೆ ಓಡಾಯ್ತ. ವೆರಿ ಗುಡ್. ಕ್ಲಾಪ್ಸ್. ಇನ್ನೊಂದು ಹೇಳು. ಒಂದು ಎರಡು ಬಾಳೆಲೆ ಎರಡು. ಅದೇಳು. ಒಂದು ಎರಡು ಬಾಳೆಲೆ ಎರಡು. ಭಯ. ಇನ್ಯಾವ್ದು ಹೇಳ್ತೀಯ? ಬಸ್ ಬಂದು, ಬಸ್ ಬಸ್ ಬಂದು. ಬಿಡು, ನಾನು ಕರ್ಕತೀನಿ ಅವನ್ನ. ನೀನು ಹೇಳು, ಬಸ್ ಬಂತು, ಬಸ್ ಹೇಳು. ಆಫ್ ಮಾಡ್ತೀನಿ ಇವಾಗ, ವಿಡಿಯೋ ಆಫ್ ಮಾಡ್ತೀನಿ. ಇವಾಗ ಟೇಸ್ಟ್ ಮಾಡಕ್ ಕೊಟ್ಟಿದ್ದೀನಿ ತಮ್ಮಗೆ, ಹೇಗಿದೆ ಚಿಕನ್ನ. ನೋಡ್ಬೇಕು ಏನ್ ಹೇಳ್ತಾನೆ ಅಂತ. ಹೆಂಗೈತೆ ಪುನಿ? ಚೆನ್ನಾಗಿಲ್ಲ. ಕರೆಕ್ಟಾಗಿ ಹೇಳು. ಚೆನ್ನಾಯ್ತಾ? ಫಸ್ಟ್ ಟೈಮ್ ಮಾಡಿರೋದು. ಅಂದರೆ ಇದು ಆ್ಯಕ್ಚುಲಿ ಅಮ್ಮನ ಫ್ರೆಂಡ್ ಹೇಳ್ಕೊಟ್ಟಿದಂಥ ರೆಸಿಪಿ. ತುಂಬಾ ಈಸಿಯಾಗಿ ಆಗುತ್ತೆ, ನೀವು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹೆಂಗೈತೆ ಪುನಿ? ಕರೆಕ್ಟಾಗಿ ಹೇಳು ಪುನಿ. ಸೂಪರ್ ಸೂಪರ್. ಯಾವಾಗಲೂ ಅಷ್ಟೇನೆ, ಏನಾದ್ರು ಮಾಡಿದಾಗ ನಾನು ಬೇರೆಯವ್ರಿಗೆ ಕೊಟ್ಟು ಟೇಸ್ಟ್ ಕೇಳ್ತೀನಿ ಹೇಗಿದೆ. ಚಿಕನ್ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ತಾನೇ ಮತ್ತೆ ಹಾಕೊಂಡು ತಿಂತಾ ಇದ್ದಾನೆ. ಅವನಿಗೆ ಚಿಕನ್ ಅಂತಂದರೆ ಇಷ್ಟ. ಅದರಲ್ಲೂ ಚಿಕನ್ ಏನಾದ್ರು ಚೆನ್ನಾಗಿ ಮಾಡಿತ್ತು ಅಂತಂದರೆ ಎಕ್ಸ್ಟ್ರಾನೇ ತಿಂತಾನೆ ಸ್ವಲ್ಪ. ಯಾಕೆ ಚಿನ್ನಿ ಏನು ಯಾರಿಗೆ ಬೈತೀನಿ? ಬೈತೀನಿ ಬೈತೀನಿ ಯಾಕೆ? ತಕ್ಷಣಕ್ಕೆ ಬೈತಾ ಮಾಮ? ತಕ್ಷಣಕ್ಕೆ ಬೈತಾ ಮಾಮ? ಹೊಡಿಬೇಡ ಮಾಮಂಗೆ, ಸಾಕು. ಈಗ ಮಾಮ ಹೊಡೆದಲ್ಲ, ಸಾರಿ ಕೇಳ್ಬಿಡು. ಮಾಮಂಗೆ ಸಾರಿ ಕೇಳು, ಕೇಳು ಕೇಳು. ಒಬ್ರನ್ನ ಎತ್ಕೊಂಡ್ರೆ ಇನ್ನೊಬ್ರಿಗೆ ಬೇಜಾರು. ಅದಕ್ಕೆ ನೋಡಿ ಇಬ್ಬರೂ ಎತ್ತಿಸ್ಕೊಂಡಿದ್ದಾರೆ ಅವ್ರ ಮಾಮನ ಕೈಲಿ. ಫಸ್ಟು ಪಾಪುನ ಎತ್ಕೊಂಡಿದ್ದ, ಆಮೇಲೆ ಅಥರ್ವು ಅವನ್ನ ಮಾತ್ರ ಎತ್ಕೊಬೇಕಾ, ನನ್ನೇ ಎತ್ಕೊಳ್ಳಲ್ವಾ, ನನ್ನೂ ಎತ್ಕೊಮ್ಮಮ್ಮ ಅಂತ ಹೇಳ್ಬಿಟ್ಟು ಅವನೂ ಎತ್ತಿಸ್ಕೊಂಡಿದ್ದಾನೆ ನೋಡಿ. ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಅವ್ರ ಸ್ಕೂಲಲ್ಲಿ ಏನೋದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೊಡಬೇಕಂತೆ, ಅದಕ್ಕೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಏನು
ಅಪ್ಪನ ತಗೊಂಡೈತಾ ಇರಲಿ ಬಿಡು, ತಗೊಳ್ಳಿ, ಏನಾಗುತ್ತೆ. ಹತ್ತು. ಹಾಂ, ಮುಂದೆ ಎತ್ತು, ಮುಂದೆ. ಹಿಂದೆ ಬಾಮ ಹಿಂದೆ ಹತ್ತು. ಬರ್ತೀನಿ. ಹೋಗಿ ಬರ್ತೀಯಾ? ಓಕೆ ಬಾಯ್. ಕೂತು ಬಾ. ನಾನು ಬರಲ್ಲ, ಬಾಯ್. ಬಾಯ್. ಹೋಗು ಪುನಃ. ತಕೊಂಡು ಇಸ್ಕೊ ಹೋಗು. ಆಧಾರ್ ಕಾರ್ಡ್ ಅಲ್ಲ, ಅದು ID ಕಾರ್ಡು. ಆಧಾರ್ ಕಾರ್ಡ್. ID ಕಾರ್ಡ್ ಅದು. ID ಕಾರ್ಡ್. ಬಾಯ್. ಬಾಯ್. ಮನೇಲಿ ಏನಾದರೂ ಫೋಟೋ ತೆಗಿತೀವಿ ಒಂದು ಕಡೆ ಕುತ್ಕೊ ಅಂತಂದರೆ ಒಂದು ಕಡೆ ಕೂರೋದಿಲ್ಲ. ಅಲ್ಲಿ ಸ್ಟುಡಿಯೋದಲ್ಲಿ ಎಷ್ಟು ನೀಟಾಗಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಾಗುತ್ತಾ. ನಡ್ಕೊಂಬಾರೋ ಕುಸುಮರಿ. ಬಾಯ್. ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋ. ಏನಕ್ಕೆ ಹಂಗೆ ಮಾಡ್ತಿದ್ಯಾ ತಕ್ಷ? ಏನಕ್ಕೆ ಹಂಗೆ ಮಾಡ್ತಿದ್ಯಾ ನೀನು? ಏನಕ್ಕೆ ಹಂಗೆ ಮಾಡ್ತಿದ್ಯಾ? ಬಿಡು. ಹಂಗ ಹಂಗ ಕೊಡಿ ಇವಾಗ. ಇನ್ನೂ ಸ್ವಲ್ಪ ತೆಗಿ. ಕೊಡಿ ಇವಾಗ. ಕೊಡಿ ಇಟ್ಬಿಡೋಣ. ಅಮ್ಮ ಕೊಡು. 2 3 4 ಯಾರ್ದದು ಫೋಟೋ ಅಥರ್ವ್? ನಂದೆ. ನಿಂದೇನಾ? ಎಲ್ಲಿ ತೆಗ್ಸ್ವಿ ಫೋಟೋನ? ತೆಗ್ಸಕ್ಕೆ ಹೋಗಿದ್ವಿ ಅಲ್ವಾ ಚಿನಿ? ಯಾರು ತೆಗ್ದಿದ್ದು ಫೋಟೋ? ಮಾಮ. ಮಾಮ ತೆಗೆದ್ರಾ? 5 ಚೆನ್ನಾಗೈತಾ ಫೋಟೋ? 7 8 ಚೆನ್ನಾಗೈತಾ ಫೋಟೋ? ಚೆನ್ನಾಗೈತೆ ಫೋಟೋ. ನಿಂಗೆ ಇಷ್ಟ ಆಯ್ತಾ? ಇಷ್ಟದೆ. ಇಷ್ಟ ಆಯ್ತಾ? ಇಷ್ಟದೆ. ತಮ್ಮ 4 ಅದು ಸ್ಮಾಲ್. ಅಯ್ಯೋ ಬಿಗ್ ಜಾಯಂಟ್. ಇಟ್ಸ್ ಸ್ಮಾಲ್. ಆ ಥರದ್ದು ಊಟ ಆಯಿತು. ಇನ್ನು ತಕ್ಷಕ್ಕೆ ಊಟ ಮಾಡಿಸ್ಬೇಕು. ಸಂಜೆ ಸ್ವಲ್ಪ ಲೇಟಾಗಿ ಎದ್ದಿದ್ದ, ಆವಾಗ ತಾನೇ ಹಾಲು ಕೊಡ್ತಿದ್ದ, ಅದಕ್ಕೆ ಇನ್ನೂ ಊಟ ಮಾಡಿಸಿಲ್ಲ. ಅವನಿಗೆ ಊಟ ಮಾಡಿಸಿ ಮತ್ತು ನಾವು ಎಲ್ಲ ಊಟ ಮಾಡಿ ಮಲ್ಕೊಬೇಕು. ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.